ಡೆಡಿಕೇಟ್ ಮಾಡ್ತಾ ಇರೋದು ವಯೋವೃದ್ಧರಿಗೆ ತುಂಬ ಖುಷಿಯ ವಿಚಾರ. ಅದರ ಜೊತೆಗೆ AML ಅಂತಹ ಸಮಸ್ಯೆ ಅದ್ರ ಬಗ್ಗೆ ಮಾತಾಡ್ತೀನಿ. ನೋಡಿ ಒಂದು ಹೇಳ್ತೀನಿ, ಅಬ್ದುಲ್ ಮಜೀದ್ ಅಂತ ಅವ್ರ ಹೆಸರು, 73 year old. ನನಗೂ ಐ ವಾಸ್ ಶಾಕ್ಡ್. जो भी है हम जिंदगी हम ऐसे ही गुजारेंगे मगर कीमत तो नहीं करेंगे. तो ऊपर वाला ने बता दिया आपका एक एड्रेस बैप्टिस्ट हॉस्पिटल, तो उधर हमारे को पैसा भी बहुत गया हमारा, तकलीफ भी ज़्यादा हुआ. फिर बाद में वो आपको एज ज़्यादा है, आपको क्यूर नहीं होएगा, लाइफ लॉन्ग करना पड़ेगा. तो उसी टाइम मेरा दिल बैठ गया. ಓವರಾಲ್ ಬಾಡಿ ಕೇಸ अल्लाह का शुक्र है और आपका भी शुक्र है. ಇಂಥ ರಿಸಲ್ಟ್ ಬರ್ತದ ಅಂತ. ಎಸ್ಪೆಷಲಿ ಬ್ಲಡ್ ಕ್ಯಾನ್ಸರ್ 50-60 ಮೇಲ್ನವ್ರು ಬಂತು ಅಂದ್ರೆ ಇಟ್ಸ್ ಅ ವೆರಿ ಡೇಂಜರ್. ನೀವು ಇಷ್ಟೊಂದು ಆಥೆಂಟಿಕ್ ಆಗಿ ಇಷ್ಟೊಂದು ಶ್ಯೂರ್ ಆಗಿ ಹೆಂಗೆ ಹೇಳ್ತೀರಾ ಸರ್? ಆಲ್ ರಿಪೋರ್ಟ್ಸ್ 100% ಕ್ಯಾನ್ಸರ್ಗೆ ನಾನು ಕೋತಿ ಆಹಾರ ಪದ್ಧತಿ ಹೇಳ್ತೀನಿ. ಇಂಪಾರ್ಟೆಂಟ್ ನಮಗೆ ಶುಗರ್ ಬರೋದು ಸೀರಿಯಲ್ಸ್ ಇಂದ, ಅಂದ್ರೆ ಅನ್ನ, ಚಪಾತಿ, ಮುದ್ದೆ, ಸಿರಿಧಾನ್ಯದಿಂದ ಬರೋದು. ಅಲ್ಲಿ 70% ಶುಗರ್ಸ್ ಇದೆ. ಈ ತಿಂಗಳು ಸಂಪೂರ್ಣವಾಗಿ ನಾವು ವಯೋವೃದ್ಧರಿಗಾಗಿ ಡೆಡಿಕೇಟ್ ಮಾಡ್ತಾ ಇರೋದ್ರಿಂದ ಸೊ AML ಅಂತಹ ಸಮಸ್ಯೆ ಬಗ್ಗೆನೂ ಕೂಡ ಡಾಕ್ಟರ್ ರಾಜು ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಮಿರಾಕಲ್ ಮನೆಮದ್ದು ಕಾರ್ಯಕ್ರಮದಲ್ಲಿ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಒನ್ಸ್ ಅಗೇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವು ಡೆಡಿಕೇಟ್ ಮಾಡ್ತಾ ಇರೋದು ವಯೋವೃದ್ಧರಿಗೆ ತುಂಬ ಖುಷಿಯ ವಿಚಾರ. ಅದರ ಜೊತೆಗೆ AML ಅಂತಹ ಸಮಸ್ಯೆ ಅದ್ರ ಬಗ್ಗೆ ಮಾತಾಡ್ತೀನಿ. ನೋಡಿ ಒಂದು ಹೇಳ್ತೀನಿ, ಅಬ್ದುಲ್ ಮಜೀದ್ ಅಂತ ಅವ್ರ ಹೆಸರು, 73 year old. ಜಸ್ಟ್ ಐ ಥಿಂಕ್ 19th of June ನಾನು ತಗೊಂಡಿದ್ದೀನಿ ಅಂತ ಕಾಣ್ತಾ ಟೆಸ್ಟ್ ಬನ್ನಿ. ನನಗೂ ಐ ವಾಸ್ ಶಾಕ್ಡ್. ಇಂಥ ರಿಸಲ್ಟ್ ಬರ್ತದ ಅಂತ. ಆಗಲೇ ತಗೊಂಡಿದ್ದೀನಿ. ಅದರಲ್ಲಿ ವಿತ್ ಅಲೋಪತಿಕ್ ಮೆಡಿಕೇಶನ್ ಜೊತೆಲಿ ರಿಸಲ್ಟ್ ನೋಡಿದ್ದೆ. ಅಫ್ಕೋರ್ಸ್ ಇನ್ನೊಬ್ಬರು CML ಇದ್ರು, ಕ್ರಾನಿಕ್ ಮೆಲಾಯ್ಡ್ ಲ್ಯುಕೇಮಿಯಾ, ಅವ್ರದ್ದು ಅಷ್ಟೇ ವಿತ್ ಮೈ ಟ್ರೀಟ್ಮೆಂಟ್ ಓನ್ಲಿ ಇದು ಬಂತು. ಬಟ್ AML ನನ್ನ ಮಗನಿಗೂ AML ಇದ್ದಿತ್ತು. AML ಇತ್ತು, ಅವನಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಯಿತು, ಕೀಮೋ ಎಲ್ಲ ಆಗಿ ಇದು ಮಾಡಿದ್ದು. ಇವರಿಗೆ ಅನ್ಥಿಂಕಬಲ್ ರಿಸಲ್ಟ್ಸ್ ನಾನು ನೋಡಿದೆ. ಏನಾಯಿತು ಅಂತ ಒಂದು ಸ್ಟೋರಿ ಹೇಳ್ತೀನಿ. ಯಾಕೆಂದರೆ ಜನಕ್ಕೆ ಯಾವ ರೀತಿ ಅಂದರೆ, ಈಗ ನನಗೇನು ಅನಿಸ್ತಂದರೆ, ಏನಪ್ಪ ಬೈ ಚಾನ್ಸ್ ನನಗೂ ಬಂದರೆ ಐ ಕ್ಯಾನ್ ಗೆಟ್ ಇಟ್ ಆಫ್ ದಿಸ್ ಪ್ರಾಬ್ಲಮ್ ಅಂತ. ಅವಾಗ ಏನಾದರೂ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ತೈತೆ. ಎಸ್ಪೆಷಲಿ ಬ್ಲಡ್ ಕ್ಯಾನ್ಸರ್ 50-60 ಮೇಲ್ನವ್ರು ಬಂತು ಅಂದರೆ ಇಟ್ಸ್ ಅ ವೆರಿ ಡೇಂಜರ್. ಅದು ಇವರಿಗೆ 73 years. ಸೊ ಬಂತು 6 ತಿಂಗಳಿಂದ ಗೊತ್ತಾಯಿತು. ಆಮೇಲೆ ಟ್ರೀಟ್ಮೆಂಟ್ಗೆ ಹೋದರು. ಸೊ ಎಲ್ಲ ಇದಾಗೋ ಟೈಮ್ಗೆ ಟ್ರೀಟ್ಮೆಂಟ್ಗೆ ಹೋದರು. ಟ್ರೀಟ್ಮೆಂಟ್ ಹೋದಾಗ 6 ತಿಂಗಳು 3 ತಿಂಗಳು ಅಂತ ಕಾಣುತ್ತೆ. ಆಮೇಲೆ ಒಂದು 4 ಕೀಮೋ ತೊಗೊಂಡ್ರು. ಅದಾದಮೇಲೆ ಡಾಕ್ಟರ್ಸ್ ಹೇಳಿದರು, ನಿನಗೆ ಏಜ್ ಆಗಿದೆ, ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗಿವ್ ಎನಿ ಗುಡ್ ಲೈಫ್ ಟು ಯು. ಅಂದರೆ ತುಂಬ ಕಷ್ಟ ಆಗ್ತದೆ ನಿನ್ನ ಲೈಫ್ ಕೊಡೋದು, ಜೀವ ಕೊಡೋದು. ನೀವು ಪ್ರತಿ 15 ದಿನಕ್ಕೆ ತೊಗೊಳ್ಬೇಕು ಕೀಮೋ ಅಂತಂದ್ರಂತೆ. ಅದಕ್ಕೆ ಸುಸ್ತಾಗೋಯ್ತು ಅವರಿಗೆ. ಆಮೇಲೆ ಏನೆಲ್ಲ ಮೆಡಿಕೇಶನ್ಸ್ ಇತ್ತು ಜೊತೆಲಿ ಅವ್ರ ಪ್ರೋಟೋಕಾಲ್, ಪಾಪ ಅವರು ಇರೋದು ಕೊಡಲೇಬೇಕು. ಆಮೇಲೆ ಬೇದಿ ಶುರುವಾಯಿತು. ಕೊನೆಯಲ್ಲಿ ಅವ್ರು ಯಾರೋ ರಿಲೇಟಿವ್ಸು ಹೇಳಿದ್ದಾರೆ, ಇಲ್ಲಿ ಸ್ವಲ್ಪ ನೋಡ್ರಿ ಅಂತ. ಇಲ್ಲಿ ಬಂದು ತೊಗೊಂಡಿದ್ದಾರೆ. 15 ದಿನಕ್ಕೇ ಎಲ್ಲ ಇದಾಗಿದೆ. ಆಮೇಲೆ ತಿಂಗಳಿಗೆ ಬಂದು ನನ್ನಲ್ಲಿ ಟೆಸ್ಟ್ ಮನಿ ಕೊಟ್ಟಿದ್ದಾರೆ. ಯು ಕಾಂಟ್ ಇಮ್ಯಾಜಿನ್. अब्दुल मजीद. एज कितना है? एज 73 है. सो कहाँ का है आपको? हम कर्नाटक के हैं. हम पैदा हुए मडिकेरी. वंडरफुल. अभी हम लोगों का जो है मिरेकल ड्रिंक्स, यस, न्यू आयुर्वेदिक का ट्रीटमेंट 1 महीना आप लिया है. सो यू आर 73 year old. यस. अक्यूट मेलाइड ल्यूकेमिया का पर्पस पे आए थे. सो उस समय पर शरीर में क्या क्या प्रॉब्लम था? क्योंकि हमारे ट्रीटमेंट के बाद में क्या हुआ वो डिफरेंस बताए तो एंटायर ह्यूमैनिटी के लिए यू आर लाइक ए गॉड. पहले आप जब आए थे क्या क्या प्रॉब्लम था बताइए. मुझे कीमो करने के लिए बोला है, हर 15 डेज को 1 दफ़ा करना पड़ेगा, यानी हर महीने में 2 दफ़ा करना पड़ेगा बोल के. मैं पहले 4 दफ़ा किया हूँ. उसके बाद में मेरा दिल बैठ गया. अभी लाइफ लॉन्ग मेरा ऐसा करने के लिए, मतलब लाइफ लॉन्ग कीमो बता रहा था. हाँ बताए वो. और मेरे को इंजेक्शन इधर सब देते थे हाथ में. वो क्या बोलते हैं उसको, जो लगाते हैं ना सुई, वो मेरे से बर्दाश्त नहीं. इंटरवीनस. हाँ वो नहीं होता था.
उसके बाद में मैं बोला अभी जो भी है हम जिंदगी हम ऐसे ही गुजारेंगे मगर कीमो तो नहीं करेंगे। तो ऊपर वाला ने बता दिया आपका एक एड्रेस, ऊपर वालों ने बताया वो हमारा रिलेशन ही है, उसने मेरे को एड्रेस बताया इधर कि ये एड्रेस पे जाओ। तो फिर मैं इधर आया। उसके बाद में आपसे बात नहीं किया था मैं, नीचे डॉक्टर से बात किया, वो 1 महीने का ट्रीटमेंट लिख दिया। और उसी टाइम मेरे को लूज मोशन हो गया बहुत, 10 दिन तक लूज मोशन चलते रहा। इतना लूज मोशन था, दिन में 10 वक्त 12-15 टाइम तक जाता था, सिर्फ पानी लूज मोशन हो गया। तो ऑटोमेटिक यही दवाई में स्टॉप हो गया, दूसरा कुछ दवा नहीं लिया मैं। इसी में क्या क्या दवा पहले ले रहे थे, कम किया? पहले था वो पूरा लिस्ट है इसके अंदर, पहले नाम मेरे को याद नहीं आ रहा है, पूरा लिस्ट है इसमें। वो पूरा दवाई लेता था मैं, वो सब बंद कर दिया, कोई चीज नहीं लिया। आपका जो ट्रीटमेंट होने के बाद लूज मोशन भी कंट्रोल में आ गया। बाद में मेरे को थोड़ा थोड़ा ताकत आने लगा बॉडी में, स्ट्रेंथ आने लगा। तो फिर वो जो आपका खाना था वही कंटिन्यू कर रहे हैं। दैट इज अ मंकी डाइट, अनकुक्ड डाइट, मंकी इसलिए इतना स्मार्ट लग रहा है। हाँ। स्किन ग्लोइंग हो गया है। हाँ। 1 महीना हो गया, मेरा हाथ पूरा काला हो गया था, हाँ। पूरा ब्लैक हो गया। मैं हर दिन दिखाता था, देखो अभी कलर चेंज हो रहा है। हाँ। तो फिर एक कलर भी चेंज हुआ, ग्रेट। मगर वेट मेरा बढ़ा नहीं। हाँ। वो एक है, वेट उधर ही खड़ा है। हाँ। और हीमोग्लोबिन 92 था, अभी भी 92 है। एक्सेलेंट। 9.2। और प्लेटलेट काउंट? प्लेटलेट थोड़ा कमती हुआ है पहले से, हाँ। मगर नॉर्मल से ज़्यादा है। एक्सेलेंट। और दूसरा ये WBC, वो जो इधर याद नहीं है। एनीवे ओवरऑल बॉडी कैसा है? और वेरी अल्लाह का शुक्र है और आपका भी शुक्र है, क्योंकि पहला तो ऊपर वाला हमको रास्ता सो दिखाया कब कराने से के। आपको ये CML, ये जो है क्रॉनिक मेलाइड ल्यूकेमिया से, हाँ। कब से प्रॉब्लम आप फेस कर रहे थे? मेरे को पहले बॉडी में दर्द स्टार्ट हो गया, हाँ। पूरा बॉडी में बैठने नहीं होता था, सोने नहीं होता था, बस यही तकलीफ हो गया। हाँ। फिर हॉस्पिटल में जाके दिखा, एडमिट कब हो जाओ। कब? 6 महीने के पहले। 6 महीने। हाँ, 6 महीने। सो मतलब सब 6 महीने के अंदर सारे ट्रीटमेंट ले करके उधर छोड़ करके पूरा इसको शुरू कर दिया हाँ, मतलब? ये बैप्टिस्ट हॉस्पिटल। ठीक है। तो उधर हमारे को पैसा भी बहुत गया हमारा, तकलीफ भी ज़्यादा हुआ। फिर बाद में वो कीमो करके बोला अभी 2-3 कीमो करेंगे तो फिर आपको क्लियर हो जाएगा। बोला, बाद में बोला अभी आपको एज ज़्यादा है, आपको क्यूर नहीं होएगा, लाइफ लॉन्ग करना पड़ेगा। अगर वो छोटा उम्र है, आपका एज कमती है तो हम क्यूर कर देंगे बोल के, मगर क्यूर नहीं हुआ, क्यूर नहीं होता वो तो बोल गए। तो उसी टाइम मेरा दिल बैठ गया, बोला अभी ये धोखा है, इधर नहीं। अभी धोखा मतलब प्रिंसिपल्स जो है उधर भी एलोपैथिक में जो है उन लोगों को बोलता है। हाँ, वो उसमें बोला नहीं अभी मेरा से ताकत भी नहीं है, मेरा बॉडी में ताकत भी नहीं है, दिमाग को भी ताकत नहीं है, मुझे घर लेके चलो। मैं और एक पेशेंट का मैं बताएंगे, उनका नाम नारायण स्वामी लगता है, उनका भी CML था, 5,19,000 WBC था, उसका अभी रेड्यूस होकर के 7,000 आ गए हैं, ಆಲ್ಮೋಸ್ಟ್ ನಾರ್ಮಲ್ ಹೋಗಿ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. WBC 3,300 ಏನಿತ್ತು, 4,400 ಪ್ಲಸ್. ಪ್ಲೇಟ್ಲೆಟ್ಸು 1,62,000 ಇದ್ದಿದ್ದು 2,30,000 40,000 ಆಯಿತು. ತಲೆನೋವು, ಅನೀಸಿನೆಸ್ಸು, ಆಮೇಲೆ ಮುಖ ಎಲ್ಲ ಕರ್ರಗಾಗಿತ್ತಂತೆ. ಅದು ಎಲ್ಲನೂ ಹೆಂಗಾಗಿದೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಏನು 100% ಕ್ಯಾನ್ಸರಿಗೆ ನಾನು ಕೋತಿ ಆಹಾರ ಪದ್ಧತಿ ಹೇಳ್ತೀನಿ, ಅಂದರೆ ಬೇಯಿಸಿರೋ ತಿನ್ಬೇಕಂತ. ಹೆಂಗೆ ಹೇಳ್ತಾ ಇದೆ ಅಂದರೆ, ಸರ್ ನನಗೆ ಇದೆಲ್ಲ ಕಪ್ಪಾಗಿತ್ತು, ಇವೆಲ್ಲ ಕಪ್ಪಾಗಿತ್ತು, ಎಲ್ಲ ಈಗ ಒಳಿತಾ ಇದೆ. ಇದು ಕ್ಯೂರ್ ಅನ್ನೋ ಶಬ್ದ ವಿ ಆರ್ ನಾಟ್ ಸಪೋಸ್ ಟು ಯೂಸ್. ಸೊ ಅದಕ್ಕೆ ನಿಮ್ಗೆ ಹೇಳ್ತೀನಿ, ಯಾಕೆಂದರೆ ನಾನು ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ಐ ಹ್ಯಾವ್ ಟು ಸ್ಪೀಕ್ ಇನ್ ಎ ವೆರಿ ವೆರಿ ಇದು ಅಂತ ಸೆನ್ಸಿಬಲ್ ವೇ. ಸೊ ಆ ರೀತಿ ಅವ್ರಿಗೆ ರಿಲೀಫ್ ಸಿಕ್ಕಿದೆ. ಅಂದರೆ ಬಾಡಿನಲ್ಲಿ ಏನು ಅಂತಂದರೆ, ಅದೇನೇ ಶೆಫಿರಾನ್ ಅಂತ ಒಂದು ಕೆಟಲಿಸ್ಟ್ ಇದೆ. ಆ ಕೆಟಲಿಸ್ಟು ಆ್ಯಕ್ಟಿವೇಟ್ ಆಗಿರ್ಬೋದು ನನ್ನ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲಿಂದ. ಆ ಅನ್ಫೋಲ್ಡೆಡ್ ಪ್ರೋಟೀನ್ಸ್ನ ಫೋಲ್ಡ್ ಮಾಡಿ ಇಡೀ ಬಾಡಿ ಹ್ಯುಮಿನಿಟಿನ ಸ್ಟ್ರಾಂಗ್ ಮಾಡಿ
ಆ ಒಂದು ಸ್ಥಿತಿಗೆ ತಂದಿರಬೇಕು ಅಂತ ನನ್ನ ಭಾವನೆ. ನೀವು ಇಷ್ಟೊಂದು ಆಥೆಂಟಿಕ್ ಆಗಿ ಇಷ್ಟೊಂದು ಶ್ಯೂರ್ ಆಗಿ ಹೆಂಗೆ ಹೇಳ್ತೀರಾ ಸರ್? ಆಲ್ ರಿಪೋರ್ಟ್ಸ್, ಒಂದು ಲೈವ್ ಟೆಸ್ಟಿಮೋನಿ ಅವ್ರೇನು ತಗೊಳ್ಳೋದು. ನಾನು ಎವ್ರಿಥಿಂಗ್ ಐ ವಿಲ್ ಡಾಕ್ಯುಮೆಂಟ್ ಇಟ್. ಎವ್ರಿಥಿಂಗ್ ಈಸ್ ಎವಿಡೆನ್ಸ್ ಬೇಸ್ಡ್. ಅದಕ್ಕೇನೆ ಈ ಬುಕ್ ಮಾಡಿದ್ದೀನಿ, ರಿಲೀಸ್ ಮಾಡಿದ್ದೀನಿ. ಈ ಬುಕ್ಕಲ್ಲಿ ಯಾರು ಇದುವರೆಗೂ ವರ್ಲ್ಡಲ್ಲಿ ಲೈವ್ ಬುಕ್ ಅಂತ ಯಾರು ರಿಲೀಸ್ ಮಾಡಿಲ್ಲ ವರ್ಲ್ಡಲ್ಲಿ. ಐ ಬಿ ದ ಫಸ್ಟ್ ಪರ್ಸನ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಎಲ್ಲ ರಿಸರ್ಚ್ ಆರ್ಟಿಕಲ್ಸನ್ನ ಅಪ್ಡೇಟ್ ಆಗ್ತಾ ಇರ್ತೈತೆ, ಟೆಸ್ಟಿಮೋನೀಸ್ ಅಪ್ಡೇಟ್ ಆಗ್ತಾ ಇರ್ತೈತೆ. ಇದು ವರ್ಲ್ಡ್ ಅವರಿಗೆ ಇದು ರಿಸರ್ಚ್ ಮಾಡೋದಕ್ಕೆ ಇದೊಂದು ಗೈಡ್ ಇದ್ದಂಗೆ. ಸೊ ಅದು ವಿತೌಟ್ ಡಾಕ್ಯುಮೆಂಟ್ಸ್, ವಿತೌಟ್ ಎವಿಡೆನ್ಸಸ್ ಐ ವಿಲ್ ನಾಟ್ ಸ್ಪೀಕ್. ಐ ಆಮ್ ವೆರಿ ಅಥಾರಿಟೇರಿಯನ್. ಯಾಕೆ ನಾನಂತೂ ಹೊಟ್ಟೆ ಪಾಡ್ಗಂತೂ ಮಾಡಿಲ್ಲ. ಆಕ್ಸಿಡೆಂಟಲಿ ನನ್ನೊಂದು ರೆಕಗ್ನೈಸ್ ಮಾಡಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾ, ಆನರಬಲ್ ಮಿನಿಸ್ಟರ್ಸು ಶ್ರೀಪದ್ ನಾಯಕ್ ಸರ್ರು ಮತ್ತು ಗಿರಿರಾಜ್ ಸಿಂಗ್ ಸರ್ರು. ಸೊ ಟುಡೇ ಐ ಆಮ್ ವಿತ್ ಯು. ಅದರ್ವೈಸ್ ನಾನು ರಿಟೈರ್ಡ್ ಆದಾಗ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತಾ ಇದ್ದೆ. ಸೊ ಈಗ 2 ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆದಾಗ ಎಷ್ಟು ಬ್ಯುಸಿ ಇದ್ನೋ ಅದಕ್ಕಿಂತ ಬ್ಯುಸಿ ಆಗೋಗಿದೆ. ಓಕೆ, ಸೊ ಒನ್ ಮೋರ್ ಕ್ವೆಶನ್ ಐ ಹ್ಯಾವ್. ನೀವು ಮೆಡಿಸಿನ್ ಅಥವಾ ದಿಸ್ ಇಸ್ ನಾಟ್ ಮೆಡಿಸಿನ್, ಮೆಡಿಸನ್ ಓನ್ಲಿ. ಓಕೆ, ಇಟ್ಸ್ ಅ ಮೆಡಿಸನ್. ಆಯುರ್ವೇದ ಲೈಸೆನ್ಸ್ ಇದರಲ್ಲಿ ನೀವು ಆಯುರ್ವೇದ. ಸೊ ನೀವು ಮೆಡಿಸಿನ್ ಬಗ್ಗೆ ಮಾತಾಡ್ತೀರಾ, ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡ್ತೀರಾ, ಕೋತಿ ಆಹಾರ ಬಗ್ಗೆ ಮಾತಾಡ್ತೀರಾ. ಇದಿಷ್ಟೇ ಇಂಪಾರ್ಟೆಂಟಾ ಅಥವಾ ಆ ಮನುಷ್ಯನ ವಿಲ್ ಪವರು ಇಂಪಾರ್ಟೆಂಟ್ ಆಗುತ್ತಾ? ಒಂದು ಹೇಳ್ತೀನಿ, ಈಗ ನಾವು ಡಿಸೇಬಲ್ಡ್ ಆಗಿದ್ದೀವಿ, ಸ್ವಲ್ಪ ಎನರ್ಜಿ ಬರ್ತಾ ವಿಲ್ ಪವರ್ ಬರುತ್ತೆ. ನೀವೇನು ಕೊಡಲಿಲ್ಲ ಅಂದರೆ ಪಾಪ ಅವರಿಗೆ ಇರೋ ವಿಲ್ ಪವರ್ನು ಹೊರಟೋಗಿರ್ತೈತೆ. ಹೌದು. ಸೊ ಇಲ್ಲಿ ನಂದು ಇಂಪಾರ್ಟೆಂಟು. ಈಗ ಎಷ್ಟೋ ಜನ ಹೇಳ್ತಾರೆ ಇದು ಹೆಣ್ಮಕ್ಳದು ಸರ್, ಇವ್ರು ವಾಕ್ಯ ಮಾಡಲ್ಲ ಅಂತಾರೆ. ಪಾಪ ಕ್ರಾನಿಕ್ ಕಿಡ್ನಿ ಡಿಸೀಸು, ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆ, ಹೆಂಗ್ ಮಾಡೋಕ್ಕಾಗುತ್ತೆ? ವಾಕಿಂಗ್ ಹೇಳ್ರಿ. ನಾನು ಹೇಳ್ತೀನಿ ನೋಡಮ್ಮ, ಒಂದು 10 ಡೇಸಲ್ಲಿ ವಾಕ್ ಮಾಡ್ತಾರೆ. ಬಟ್ ನೀವು ನೆಟ್ಟಿಗೆ ಅಡುಗೆ ಕೊಡೋದು ನಿಮ್ಮ ಜವಾಬ್ದಾರಿ. ಎಸ್. ಅದರಲ್ಲಿ ಸೊಪ್ಪಿನ ಪಲ್ಯ ಏನೋ ಬೇಕೋ ಬಿಟ್ಟಿಗೆ ಬಾಯ್ಲ್ ಮಾಡಿಬಿಟ್ಟು ಒಳ್ಳೆ ಇದು ಕೊಟ್ಟರೆ ಒಳ್ಳೆ ಕಸ ಇದ್ದಂಗೆ ನಿಮ್ಗೆ ಕಿಡ್ನಿ ಫೇಲ್ಯೂರ್ ಆದರೆ ತಿನ್ನೋಕ್ಕಾಗುತ್ತಾ? ಅದು ಫಸ್ಟ್ ಕ್ವಶನ್ ಮಾಡ್ಕೋಬೇಕು. ನಿಮಗೆ ಕ್ಯಾನ್ಸರ್ ಬಂದರೆ ಈ ಸ್ಮೂತಿ ಕುಡಿಯೋಕ್ಕಾಗುತ್ತಾ? ಈ ಡ್ರೈ ಫ್ರೂಟ್ಸ್ ತಿನ್ನೋಕ್ಕಾಗುತ್ತಾ? ಅಲ್ಲಲ್ಲಿರಲ್ಲ, ಅವರಿಗೆ ಸ್ಮೂತಿ ಮಾಡಬೇಕು. ಈ ಉರಿಗಡ್ಲೆ ಭಾರಿ ಇಂಪಾರ್ಟೆಂಟು. ಉರಿಗಡ್ಲೆ ತಿನ್ನೋಕ್ಕೆ ಅಲ್ಲಿರಲ್ಲ, ಆ ಉರಿಗಡ್ಲೆ ಸ್ಮೂತಿ ಮಾಡಿಕೊಡ್ಬೇಕು. ಉರಿಗಡ್ಲೆ ವಿತ್ ಬಾಳೆಹಣ್ಣು ವಿತ್ ಇದು. ಆಮೇಲೆ ಡಯಾಬಿಟಿಸ್ ಆಟೋಮೆಟಿಕ್ಲಿ ಓಡೋಗ್ತೈತೆ ನನ್ನ ಮಂಕಿ ಡಯಟಲ್ಲಿ. ಸೊ ಇವೆಲ್ಲನೂ ನಾವು ನಮಗೆ ರೋಗ ಬಂದರೆ ಹೆಂಗಿರುತ್ತೆ ಅನ್ನೋದು ಆ ಪೋಷಕರಿಗೆ ಗೊತ್ತಾಗಬೇಕು. ಎಸ್. AML ಅವ್ರಿಗೆ ಬೆಸ್ಟ್ ಡ್ರಿಂಕ್ ಅಥವಾ ಎನರ್ಜಿ ಡ್ರಿಂಕ್ ಯಾವುದು? ಒಂದು ಗ್ಯಾಸ್ಟ್ರೋ ಸಪೋರ್ಟ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟ್, ಇಮ್ಯೂನ್ ಕೇರ್ ಆ್ಯಂಡ್ ಗ್ರಾವಿಯೋಲಾ ಕ್ಯಾಪ್ಸೂಲ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಸಮ್ಟೈಮ್ ಆಫ್ಟರ್ನೂನ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟ್ ವಿತ್ ಮಂಕಿ ಡಯಟ್. ಆಮೇಲೆ ಒಂದು 3 ದಿನ ಅನಿಸುತ್ತೆ, ಅಯ್ಯೋ ದೋಸೆ ತಿನ್ನಲಿಲ್ಲ, ನಾನು ಇದು ತಿನ್ನಲಿಲ್ಲ. 4ನೇ ದಿನ ದೇ ರಿಯಲಿ ಎಂಜಾಯ್. ಹೂ ಮೇಲೆ ಓಡಾಡ್ದಂಗೆ ಇರುತ್ತೆ. ಓಕೆ. ಈಗ ಅವ್ರದೇ ಟೆಸ್ಟಿಮೋನಿ ಅಬ್ದುಲ್ ಮಸ್ಜಿದ್ ಅವರು, ಅದನ್ನು ಕೇಳ್ರಿ. ಅವ್ರಿಗೆ ಹೇಳಿದೆ, ನೋಡಿ ನಿಮ್ಗೆ ಹೆಂಗಿದ್ರು ಹಿಂದಿ ಬರುತ್ತೆ, ಹಿಂದಿನಲ್ಲಿ ಎಂಟೈರ್ ವರ್ಲ್ಡಲ್ಲಿ ಹಿಂದಿನವರಿಗೆಲ್ಲ ಒಳ್ಳೇದಾಗುತ್ತೆ, ಕನ್ನಡ ಅಂದರೆ ಸ್ಪೆಸಿಫಿಕ್ ನಮ್ಮ ಕರ್ನಾಟಕ ಆಗುತ್ತೆ ಅಂತ. ಸೊ ಈ ಹ್ಯಾಸ್ ಗಿವನ್ ಇನ್ ಹಿಂದಿ. ಎಷ್ಟು ಸಿಂಪಲ್ ಆಗಿ ಹಿಂಗೆ ಹೇಳಿದಾರೆ ಅಂದರೆ 1 ತಿಂಗಳಿಗೆ ಯು ಕಾಂಟ್ ಇಮ್ಯಾಜಿನ್. ರಿಕವರ್ಡ್. ಅಂಡ್ ಪ್ಲಸ್ ರಿಪೋರ್ಟ್ಸ್. ಎಸ್. ಬಿಫೋರ್ ರಿಪೋರ್ಟ್ಸ್, ಆಫ್ಟರ್ ರಿಪೋರ್ಟ್. ಮಾರ್ಚಿದು ಆಫ್ಟರ್. ಈಗ ನಮ್ಮ ಟ್ರೀಟ್ಮೆಂಟ್ ಆದ ರಿಪೋರ್ಟ್ ಎರಡೂ ಇದೆ. ಓಕೆ. ಸೊ ಆ ರಿಪೋರ್ಟ್ಸ್ ಕೊಡ್ತೀನಿ, ನೀವು ಈ ರಿಪೋರ್ಟ್ಸ್ನ ಹಾಕ್ರಿ. ಓಕೆ. ಸೊ ಸ್ಪೆಸಿಫಿಕ್ಲಿ AML ಸಮಸ್ಯೆ ಇರೋರಿಗಂತಾನೆ ಈ ಫ್ರೂಟ್ ಇವರಿಗೋಸ್ಕರನೇ, ಅಥವಾ ಈ ಫ್ರೂಟ್ ತಿಂದರೆ ಇವರಿಗೆ ಒಳ್ಳೆಯದು, ಇವ್ರಿಗೆ ಕ್ಯೂರ್ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ಎನರ್ಜಿ ಸಿಗುತ್ತೆ, ಅಥವಾ ಈ ಡ್ರಿಂಕ್ ಅಂದರೆ ನಾನು ಸಪ್ಲಿಮೆಂಟ್ಸ್ ಬಿಟ್ಟು ಬೇರೆ ಮನೇಲಿ ಮಾಡ್ಕೊಳ್ಳುವಂಥದ್ದು, ಅಥವಾ ಈ ಆಹಾರ ತಿಂದರೆ, ಈ ಕಾಳು ತಿಂದರೆ ಬೇಗ ರಿಕವರ್ ಆಗ್ತಾರೆ ಅನ್ನೋದಾದ್ರೆ ಯಾವುದು? ಒಂದು ವೆಲ್ ಡಿಫೈನ್ಡ್ ಇದು. ಎನಿ ಕ್ಯಾನ್ಸರ್ ಫಸ್ಟ್ ಅಕ್ಸೆಮಜ್ಜಿಗೆ ನನಗೆ ಗೊತ್ತಿದ್ದೆ. ಇಟ್ ಈಸ್ ನಥಿಂಗ್ ಬಟ್ ಕೀಮೋ. ನೋ, ಇಟ್ ವಾಸ್ ಸೈಂಟಿಫಿಕಲಿ ಡಿಫೈನ್ಡ್ ಬೈ ಡಾಕ್ಟರ್ ಜೋಹನಾ ಬಡ್ವಿಗ್. ನನ್ಗೆ ಒಂಡ್ರೆ ಅನ್ಸುತ್ತೆ ಸರ್, ನೀವು ಅಕ್ಸೆ ಮಜ್ಜಿಗೆ ಅಂತಂದಾಗ ಎಲ್ಲೆಲ್ಲಿ ಹೇಗೆ ಎಲ್ಲ ಕಡೆ ಕನೆಕ್ಟ್ ಆಗುತ್ತಲ್ಲ ಈ ಅಕ್ಸೆ ಮಜ್ಜಿಗೆ. ಯಾಕೆ ಅಂತಂದ್ರೆ ಸೆಲ್ಯುಲಾರ್ ಮೆಟಬಲಿಕ್ ಆಕ್ಟಿವಿಟಿ ಅಂದರೆ ಮೈಟೋಕಾಂಡ್ರಿಯಾ ಲೆವೆಲ್, ಸೆಲ್ಯುಲಾರ್ ರೆಸ್ಪಿರೇಟರಿ ಸಿಸ್ಟಮ್, ಅದರ ಪಚನ ಶಕ್ತಿ ಸೆಲ್ಯುಲಾರ್ ಲೆವೆಲಲ್ಲಿ ಮಾಡುತ್ತೆ ಅಂತಂದರೆ ಒಮೆಗಾ 3, ಒಮೆಗಾ 6, ಆಮೇಲೆ ಲಿಗ್ನನ್ಸ್, ಡಿಟಾಕ್ಸ್ ಸೆಲ್, ಅದು ಆಯಾಮ ಮಾಡಿದಿರೋದನ್ನು ನಾನೆಲ್ಲ ಮಾಡೋದಿದು. ಅದನ್ನು ನನ್ನ ಮಿಸ್ಸಸ್ಸು, ಅದನ್ನು ನನ್ನ ಮಗನಿಗೆ AML ಇದ್ದಾಗ ಅದನ್ನು ಅಳವಡಿಸ್ಕೊಂಡಿದ್ದಕ್ಕೆ ಎಷ್ಟು ಸ್ಪೀಡಾಗಿ ರಿಕವರಿ ಆದ ಅಂತಂದರೆ, ಇವತ್ತು ಏನೂ ಇಲ್ದೇ ಇವರು ಬರೀ ನನ್ನ ಟ್ರೀಟ್ಮೆಂಟು, ನನ್ನ ಔಷಧಿ ಎಲ್ಲ ಚೆನ್ನಾಗಿದ್ರೆ ಅಂದರೆ ಇಟ್ ಇಸ್ ಅ ರಿಯಲಿ ದಟ್ಸ್, ನಾನು ಬಿಲೀವ್ ಮಾಡೋಕ್ಕಾಗಲ್ಲ. ಎಷ್ಟೋ ಈವನ್ ಅದು CMLದು ಆಗಿದೆ. ಈಸ್ ನೇಮ್ ಇಸ್ ನಾರಾಯಣ ಸ್ವಾಮಿ ಅಂತನೇನೋ. ಈಸ್ ಇದು WBC 5 lakh
ಸಮ್ 69,000 ಆರ್ 49,000. ಈಗ 7,500 ಎಲ್ಲ ಎವ್ರಿಥಿಂಗ್ ವಾಟ್ ಎವರ್ ಐ ಆಮ್ ಸ್ಪೀಕಿಂಗ್ ಆನ್ ದ ಬೇಸ್ ಆಫ್ ದ ಡಾಕ್ಯುಮೆಂಟ್. ಓಕೆ, ಫ್ರೂಟ್ ಡ್ರಿಂಕ್ ಅಂತೂ ಹೇಳಿದ್ರಿ ನೀವು. ಫ್ರೂಟ್ಸ್ ಅಂತೂ ಎನಿಥಿಂಗ್ ಈಸ್ ಇನ್ ದ ಅರ್ತ್. ಎನಿ ಫ್ರೂಟ್. ಅದರಲ್ಲಿ ನಮ್ಮವ್ರು ಏನು ಮಾಡಿದರೆ ಮಿಸ್ಟೇಕು, ಈಸ್ ಫ್ರಮ್ ಮೆಲ್ಬೋರ್ನಿಂದ ಬಂದಿದ್ದಾರೆ ಇವತ್ತು ಒಂದು ಜೆಂಟಲ್ಮ್ಯಾನ್, ಆಸ್ಟ್ರೇಲಿಯಾ. ನಮ್ಮಲ್ಲೊಬ್ಬರು ಡಯಟಿಷಿಯನ್ನು ಬಾಳೆಹಣ್ಣು ತಿನ್ನಬೇಡ, ಮಾವಿನಹಣ್ಣು ತಿನ್ನಬೇಡ, ಆಮೇಲೆ ಕಟ್ಟಲ್ ಇದು ಜಾಕ್ ಫ್ರೂಟ್ ತಿನ್ನಬೇಡ, ಹಲಸಿನಣ್ಣು ಅಂತ ಹೇಳಿದ್ದಾರೆ. ನನಗೆ ಬಂದು ಕಂಪ್ಲೇಂಟ್ ಮಾಡಿದ್ರು. ನಾನಂತ ಏನು ಅವ್ರು ಹೇಳ್ತಾಯಿದ್ರು, ನೀವು ತುಂಬ ಮಾತಾಡ್ತೀರಂತೆ, ಅಲ್ಲಿಂದ ಬಂದಿರೋ ಪಾಪ. ಸೊ ಅವರು ಡೈರೆಕ್ಟಾಗಿ ಹೇಳಿದ್ರು ಸರ್ ಇದನ್ನ. ನಾನು ಮತ್ತೆ ಕಾಲ್ ಮಾಡಿ ಹೇಳಿದೆ, ಏನಪ್ಪ ಎಲ್ಲಿ ಬರ್ದಿದ್ದೀನಿ ನಾನು, ಇದು ಬಾಳೆಹಣ್ಣು ತಿನ್ನಬೇಡ, ಓನ್ಲಿ ಕಿಡ್ನಿ ಪೇಷಂಟ್ ಬರ್ದಿದ್ದೀನಿ, ಮಂಕಿ ಡಯಟಲ್ಲಿ ಎಲ್ಲಿ ಬರ್ತೀನಿ, ಎನಿಥಿಂಗ್ ಇನ್ ದ ಅರ್ತ್ ಫ್ರೂಟ್ಸ್ ಲಿಮಿಟೆಡ್, ನೋ ಓಕೆ, ಎನಿ ಕ್ವಾಂಟಿಟಿ. ಡಯಾಬಿಟೀಸ್ ಇದ್ರೆ ಒಂದು ತಿಂಗಳಿಗೆ ಹೊರಟೋಗುತ್ತೆ ಅವರಿಗೆ ನನ್ನ ಟ್ರೀಟ್ಮೆಂಟ್ ಪ್ರೋಟೋಕಾಲಲ್ಲಿ. ಓಕೆ, ಸಿ ಫ್ರೂಟ್ಸ್ ಆರ್ ಹ್ಯಾವಿಂಗ್ ಸಚ್ ಎ ಮೆಡಿಸಿನಲ್ ವ್ಯಾಲ್ಯೂ. ಡ್ರೈ ಫ್ರೂಟ್ಸ್, ಸಲಾಡ್, ಎನಿಥಿಂಗ್. ಈಗ ಹಲಸಿನಣ್ಣು ನಾನೇನು ತಿಂತೀನಿ, ಹಲಸಿನಣ್ಣು ಮ್ಯಾಕ್ಸಿಮಮ್ ನಾನು ಎಂಥ ಹಲಸಿನಣ್ಣು ಹಾಕಿದ್ರೆ ನನ್ನ ತೋಟದಲ್ಲಿ ಯು ಕಾಂಟ್ ಇಮ್ಯಾಜಿನ್. ಅದು ಒಳ್ಳೆ ತುಪ್ಪ, ಜೇನುತುಪ್ಪ ಇದರಲ್ಲಿ ಹಲಸಿನಲ್ಲಿ ಮಿಕ್ಸ್ ಮಾಡೋಂಥ ಟೇಸ್ಟು. ಐ ಡೋಂಟ್ ನೋ ದಟ್ ವೆರೈಟಿ, ಥೈಲ್ಯಾಂಡ್ ವೆರೈಟಿ ಅಂತ ಏನೋ ಕೊಟ್ಟಿದ್ರು. ಸಮ್ 6 years ಬ್ಯಾಕ್ ಹಾಕಿದೆ ನಮ್ಮ ಫ್ಯಾಕ್ಟ್ರಿ ಕ್ಯಾಂಪಸಲ್ಲಿ. ಯು ಕಾಂಟ್ ಇಮ್ಯಾಜಿನ್, ಅಂಥ ಟೇಸ್ಟಸ್ ಇದೆ. ಎಂಜಾಯ್ ಮಾಡಬೇಕು, ಅವೆಲ್ಲ ಪ್ರಕೃತಿಯಿಂದ ಡೈರೆಕ್ಟಾಗಿ ಬಂದಿದೆ. ಸೊ ಆದ್ದರಿಂದ ಎಲ್ಲರೂ ಅಷ್ಟೇ, ಇವನ್ ಹೆಲ್ತಿಯಾಗಿರೋರು ಅಷ್ಟೇ ಮ್ಯಾಕ್ಸಿಮಮ್ ಫುಡ್ಸ್ ತಿನ್ನೋದು ಕಲಿಬೇಕು. ಆ ಸೀಸನ್ ಏನು ಬರುತ್ತೆ ಎಂಜಾಯ್ ಮಾಡಲಿ. ಇಟ್ ಡಸಂಟ್ ಮೀನ್ ದಟ್ ಮಾರ್ನಿಂಗ್ ಇದ್ದಾರೆ ಇಂಪಾರ್ಟೆಂಟ್. ನಮಗೆ ಶುಗರ್ ಬರೋದು ಸೀರಿಯಲ್ಸಿಂದ, ಅಂದರೆ ಅನ್ನ, ಚಪಾತಿ, ಮುದ್ದೆ, ಸಿರಿಧಾನ್ಯದಿಂದ ಬರೋದು. ಅಲ್ಲಿ 70% ಶುಗರ್ಸ್ ಇದೆ, ಕರಗಲ್ಲ ಬೇಗ. ಇದು ಪಟ್ ಅಂತ ಫ್ರಕ್ಟೋಸ್ ಇದಾಗೋಗ್ತೈತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಎಪಿಸೋಡ್. ತುಂಬ ಡಾಕ್ಟರ್ಸ್ ಹತ್ರ ನೀವು ಹೋದಾಗ ನಿಮಗೆ ರಿಸ್ಟ್ರಿಕ್ಟ್ ಮಾಡ್ತಾರೆ. ರಿಸ್ಟ್ರಿಕ್ಷನ್ ಅಂದರೆ ಈ ಹಣ್ಣು ತಿನ್ನಬಾರ್ದು, ಇದನ್ನು ನೀವು ಮುಟ್ಲೇಬಾರ್ದು, ಇದನ್ನು ನೋಡಲೇಬಾರ್ದು, ಇದ್ರ ಹತ್ರನೇ ಹೋಗಬಾರ್ದು ಅಂತ. ಬಟ್ ಕ್ಯಾನ್ಸರ್ನಂತಹ ಪೇಷಂಟ್ಸ್ಗಳು ಯಾವ ಫ್ರೂಟ್ ಆದರೂ ಈ ಜಗತ್ತಲ್ಲಿ ಅಥವಾ ಈ ಭೂಮಿ ಮೇಲೆ ಸಿಗುವಂಥ ಎಂಥ ಫ್ರೂಟ್ಸ್ ಆದರೂ ತಿನ್ಬಹುದು ಅನ್ನೋದನ್ನು ಇಷ್ಟು ಆಥೆಂಟಿಕ್ ಆಗಿ ಹೇಳ್ತಿದ್ದಾರೆ ಅಂತಂದರೆ ಅದು ಡಾಕ್ಟರ್ ರಾಜು ಮಾತ್ರ. ಅದರ ಜೊತೆಗೆ ಅವ್ರು ಹೇಳಿರುವಂಥದ್ದು ಮತ್ತೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಅವರು ಕೊಟ್ಟಿರುವಂಥ ಸಪ್ಲಿಮೆಂಟ್ಸ್ ಅಥವಾ ಅವರು ಕೊಟ್ಟಿರುವಂಥ ಡಯೆಟ್, ಆ ಟ್ರೀಟ್ಮೆಂಟಲ್ಲಿ ಇದ್ಕೊಂಡು ಇವ್ರು ತಿಂದರೆ ಏನೂ ಆಗೋದಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ನಿಮಗೂ ಕೂಡ ನಿಮ್ಮ ಸುತ್ತಮುತ್ತಲೂ ಕೂಡ ಇಂತಹ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದ್ದಾರೆ, ನೀವೊಂದು ಸ್ವಾಸ್ಥ್ಯ ಸಮಾಜ ಕಟ್ಟಬೇಕು ಅನ್ನೋ ಉದ್ದೇಶ ಇದೆ ಅಂತಂದರೆ ಕನ್ಸಲ್ಟ್ ಮಾಡಬಹುದು ಅಂತ ಆಮೇಲೆ ಇನ್ನೊಂದು ಹೇಳ್ತೀನಿ, ಇಟ್ಸ್ ಅ ಕಾಂಪ್ಯಾಟಬಲ್ ವಿತ್ ಅಲೋಪತಿಕ್ ಮೆಡಿಕೇಶನ್. ಎಸ್ ಜೊತೆಲಿ ತೊಗೊಳ್ಬೋದು. ಜೊತೆಲಿ ತೊಗೊಂಡು ಎಷ್ಟೋ ಡಾಕ್ಟರ್ಗೆ ಆಶ್ಚರ್ಯ ಆಗಿದೆ, ಏನಪ್ಪ ನಿಮ್ಮದು ಇಷ್ಟು 4 ಕಿಮ್ಮಗೇನೆಲ್ಲ ಸರೋಗಿದ್ರಿ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ವಿತ್ ಪೆಟ್ ಸ್ಕ್ಯಾನ್ ಸರ್ಟಿಫಿಕೇಟ್ ಅಲ್ವಾ, ಬಿಫೋರ್ ಆ್ಯಂಡ್ ಆಫ್ಟರ್. ನನ್ನ ಹತ್ರ ಬಂದು ಶೇರ್ ಮಾಡ್ಕೊತಾರೆ. ವೆಲ್, ನೋಡಿದ್ರಲ್ಲ. ಸೊ ಇದು ಎಕ್ಸ್ಪೀರಿಯನ್ಸ್ ಮಾತಾಡ್ತಾ ಇರುವಂಥದ್ದು. ಸೊ ನಿಮಗೂ ಈ ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋದಾದರೆ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.